ಹಾಯ್ ಎಲ್ಲರಿಗೂ. ಇವತ್ತು ನೋಡಿ ಫುಲ್ ಮೋಡ ಕವಿದ ವಾತಾವರಣ, ಜೊತೆಗೆ ಚಿಟಿ ಚಿಟಿ ಅಂತ ಮಳೆ ಬರ್ತಾ ಇದೆ. ಮಳೆ ಬರೋದಂತೂ ಕಾಣ್ತಾ ಇಲ್ಲ, ಬಟ್ ಗಿಡ ಈ ಥರ ಗಿಡ ತೋರಿಸ್ದಾಗ ಗೊತ್ತಾಗ್ತಿದೆಯಲ್ಲ, ಅದ್ರ ಮೇಲೆ ಹನಿ ಬೀಳ್ತಿರೋದು. ಈ ಮಳೆಗೆ ಬಿಸಿ ಬಿಸಿಯಾಗಿ ಪೂರಿ ಸಾಗು ಮಾಡ್ತಿದ್ದೀನಿ, ಆಲೂಗೆಡ್ಡೆ ಸಾಗು ಮಾಡ್ತಿದ್ದೀನಿ. ಆಲೂಗೆಡ್ಡೆನ ಫಸ್ಟು ಕಟ್ ಮಾಡಿಬಿಟ್ಟು ಈ ಥರ ಬೇಯಿಸ್ಕೊಳ್ತಿದ್ದೀನಿ. ನೀವು ಕುಕ್ಕರಲ್ಲಿ ಹಾಕಿ ಆದರೂ ಬೇಯಿಸ್ಕೋಬೋದು. ಈ ಥರ ಇಡುವಾಗಲೇ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಸೊ ಉಪ್ಪು ಆಲೂಗೆಡ್ಡೆಗೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ. ಸಾಗು ಮಾಡೋಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಎರಡೆರಡು ಹಸಿರು ಮೆಣಸಿನ್ಕಾಯಿ, ಆಲೂಗೆಡ್ಡೆನ ಬೇಯಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ಈ ಥರ ಕಟ್ ಮಾಡಿನೇ ಮಾಡೋದು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಅದಾದ ನಂತರ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಳ್ತೀನಿ. ಜೀರಿಗೆ ಜೊತೆಗೆ ನೀವು ಇಂಗು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಇಂಗು ಯಾಕೆ ಅಂತೇಳಿದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ನೀವು ಈ ಒಗ್ಗರಣೆಗೆ ಇಂಗು ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕಿದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನಿಲ್ಲಿ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಇದಕ್ಕಿಂತ ದೊಡ್ಡದಾಗೂ ಕಟ್ ಮಾಡ್ಕೋಬಹುದು. ಇಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಚಾಪರ್ ಇರೋದ್ರಿಂದ ನನಗೆ ಈ ಕೆಲಸ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದು ಚೆನ್ನಾಗಿ ಬಾಡಿದ ನಂತರ ನೀವು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಒಂದು ಸ್ವಲ್ಪ ಹಾಕ್ಕೋಬೋದು. ಒಂದು 1/4 ಸ್ಪೂನ್ ಅಷ್ಟೆಲ್ಲ ಹಾಕ್ಕೋಬೋದು. ಇದು ಈರುಳ್ಳಿ ಬಾಡಿದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ನಿಮಗೆ ಇದು ಬೇಗನೆ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಟೊಮೊಟೊಗೆ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ರೆ ಟೊಮೊಟೊ ಬೆಂದಾದ ನಂತರ ನಾನು ಇದಕ್ಕೆ ಆಲೂಗೆಡ್ಡೆನ ಹಾಕ್ಕೊಳ್ತಿದ್ದೀನಿ. ಆಲೂಗೆಡ್ಡೆನ ನಾನು ಯಾವಾಗಲೂ ಇದೇ ಥರ ಕಟ್ ಮಾಡಿ ಹಾಕ್ತೀನಿ, ಸ್ಮ್ಯಾಶ್ ಮಾಡಿ ಎಲ್ಲ ಹಾಕಲ್ಲ. ಕಟ್ ಮಾಡಿ ಹಾಕುವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನ ಹಸ್ಬೆಂಡಿಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟ. ಇದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ತಿದ್ದೀನಿ. ಅರಿಶಿನದ ಪುಡಿ ಹಾಕಿದ ನಂತರ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ನಾನು ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. 2 ಗ್ಲಾಸ್ ನೀರು ಹಾಕಿಬಿಟ್ಟು ನೀವು ಇದನ್ನೇನು ಮಾಡಿ ಅಂತ ಹೇಳಿದರೆ ಆಲೂಗೆಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಸ್ವಲ್ಪ ಸ್ಮ್ಯಾಶ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ತಿಕ್ ಗ್ರೇವಿ ಸಿಗುತ್ತೆ. ಇದ್ರ ನಂತರ ಇದು ನನಗೆ ಮ್ಯಾಗಿ ಮಸಾಲ, 1 2 3 ನೂಡಲ್ಸ್ ಮಸಾಲ, ಇದನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಕಿಲ್ಲ ಅಂದರೂ ನಡೆಯುತ್ತೆ, ಬಟ್ ಇದನ್ನ ಹಾಕಿದರೆ ಟೇಸ್ಟ್ ಇನ್ನೂ 2 ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಿಮಗೆ ಈ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಬೇಗ ಆಗುತ್ತೆ, ಈಸಿ ಆದಂಥ ಒಂದು ಗ್ರೇವಿ. ಅದೇ ಥರ ಟೇಸ್ಟು ಸಖತ್ತಾಗಿರುತ್ತೆ. ಪೂರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ಚಪಾತಿಗೆ ಯಾವ ಥರ ಕಲಿಸ್ತೀವಿ ಅದೇ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಇಲ್ಲಿ ಚಪಾತಿಗೆ ಏನಂದರೆ ನಾವು ತುಂಬ ಸಾಫ್ಟಾಗಿ ಕಲಿಸ್ಕೊಳ್ತೀವಿ. ನೀರು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿನೇ ನಾನು ಚಪಾತಿ ಯಾವಾಗಲೂ ಮಾಡ್ಕೊಳ್ತೀನಿ. ಬಟ್ ನಾನು ಪೂರಿ ಮಾಡುವಾಗ ಏನು ಅಂತೇಳಿದರೆ ಸ್ವಲ್ಪ ನೀರು ಕಡಿಮೆ ಅಂದರೆ ಸ್ವಲ್ಪನೇ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಹಿಟ್ಟು ಈ ಥರ ಗಟ್ಟಿ ಇರೋ ಥರನೇ ಮಾಡ್ಕೊಳ್ತೀನಿ. ತುಂಬ ಗಟ್ಟಿನೂ ಏನಿರಲ್ಲ, ಒಟ್ಟು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾನು ಇದ್ರ ಮೇಲೆ ಮತ್ತೆ ಒಂದು ಸರಿ ನೀರು ಹಾಕೋದು ಆ ಥರ ಎಲ್ಲ ಮಾಡಲ್ಲ. ಎಣ್ಣೆನೂ ಅಷ್ಟೇ ಜಾಸ್ತಿ ಇದ್ರ ಮೇಲೆ ಹಾಕಿಡಲ್ಲ. ಏನಂದರೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ತೀನಿ. ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿ ಇದ್ರ ಮೇಲೆ ಎಲ್ಲ ನೀಟಾಗಿ ಕೋಟಿಂಗ್ ಮಾಡಿ ಇಟ್ಬಿಡ್ತೀನಿ. ಯಾಕೆಂದರೆ ಫುಲ್ ಡ್ರೈ ಥರ ಆಗುತ್ತೆ, ಅದಕ್ಕೋಸ್ಕರ ಹಂಗೆ ಆಗಬಾರ್ದಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ ಇದನ್ನು ನೀಟಾಗಿ ಹಿಟ್ಟನ್ನ ಮುಚ್ಚಿಡಬೇಕಾಗುತ್ತೆ. 10 ರಿಂದ 15 ನಿಮಿಷ ಈ ಥರ ಮುಚ್ಚಿಡೋದ್ರಿಂದ ನಿಮಗೆ ಪೂರಿ ಮಾಡುವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ 10 ನಿಮಿಷ ಆದ ನಂತರ ಹಿಟ್ಟು ಈ ಥರ ಸ್ಮೂತಾಗೇ ಇರುತ್ತೆ. ಇದನ್ನು ನಾನೀಗ ಪೂರಿ ಲಟ್ಟಿಸ್ಕೊಳ್ತೀನಿ. ನಾವು ಸಣ್ಣ ಪೂರಿನೇ ಮಾಡೋದು, ತುಂಬ ದೊಡ್ಡದಾಗೆಲ್ಲ ಮಾಡಲ್ಲ. ಇಷ್ಟು ಥಿಕ್ನೆಸ್ ಆಗಿ ಮಾಡ್ಕೋಬೇಕಾಗುತ್ತೆ. ಈ ಥರನೇ ಒಂದು 5-6 ಪೂರಿ ರೆಡಿ ಮಾಡ್ಕೊಳ್ತಿದ್ದೀನಿ. ಫಸ್ಟು ಅನುಜಿಗೆ ರೆಡಿ ಮಾಡಬೇಕಲ್ಲ, ಹಾಗಾಗಿ ಎಣ್ಣೆ ಬಿಸಿ ಆದ ನಂತರ ಈ ಥರ ಒಂದೊಂದೇ ಲಟ್ಸಿಟ್ಟಿರೋ ಪೂರಿನ ಹಾಕ್ಕೋಬೇಕು. ಇಲ್ಲಿ ಎಣ್ಣೆ ನಾನು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಪೂರಿ ಅದರೊಳಗೆ ಉಬ್ಬಿ ಬರೋಕ್ಕೆ ಆವಾಗ ಚೆನ್ನಾಗಾಗುತ್ತೆ, ಚೆನ್ನಾಗಿ ಉಬ್ಕೊಳ್ಳುತ್ತೆ. ಪೂರಿ ಮಾಡೋಕ್ಕೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ.
ನನ್ನ ವಾಯ್ಸು ಎಷ್ಟು ಕ್ಲಾರಿಟಿ ಇದೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹಾಗೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾವುದೇ ಮೈಕ್ ಏನು ಯೂಸ್ ಮಾಡ್ತಿಲ್ಲ. ಏನಾದರೂ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಏನಾದ್ರು ಇದ್ದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟು ಆದಷ್ಟು ಬೇಗ ಒಂದು ಮೈಕ್ ತೊಗೊಂಡು ನೀಟಾಗಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಅನುಜಿಗೆ ಸ್ನ್ಯಾಕ್ಸಿಗೆ ನಾನು ಒಂದು ಮ್ಯಾಂಗೋ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಇಟ್ಟಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನನಗೆ ಲಂಚ್ ಪ್ಯಾಕ್ ಮಾಡೋ ಕೆಲಸ ಇಲ್ಲ. ಹಾಗಾಗಿ ಅನೂಜ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ತುಂಬ ಟೈಮ್ ಆಗಿತ್ತು ಎಲ್ಲದನ್ನೂ ಬಿಟ್ಟು. ಇವಾಗೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಫೇಸ್ ತುಂಬ ಡಲ್ಲಾಗಿ ಫೀಲ್ ಆಗ್ತಿತ್ತು, ಹಾಗಾಗಿ ಫೇಸಿಗೆ ಒಂದೊಳ್ಳೆ ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀನಿ. 2 ಇಂಗ್ರೀಡಿಯೆಂಟ್ಸು, ಬಟ್ ರಿಸಲ್ಟ್ ಮಾತ್ರ ಸೂಪರಾಗಿ ಸಿಗುತ್ತೆ ನಿಮಗೆ. ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿ ಲೈಟಾಗಿ ಸ್ಕ್ರಬ್ನೂ ಕೂಡ ಮಾಡ್ಬೋದು. ಸ್ಕ್ರಬ್ ಮಾಡಿಬಿಟ್ಟು ಅದಾದ ನಂತರ 10 ನಿಮಿಷ ನಿಮ್ಮ ಫೇಸಲ್ಲಿ ಇದನ್ನು ನೀವು ಹಾಗೆ ಬಿಡಬೇಕಾಗುತ್ತೆ. 10 ನಿಮಿಷ ಆದ ನಂತರ ಫೇಸ್ನ ವಾಶ್ ಮಾಡಿ ಫೇಸಿಗೆ ಮಾಯ್ಶ್ಚರೈಸರು ಕಂಪಲ್ಸರಿ ಮಾಡ್ಕೊಳ್ಳಿ. ವೀಕ್ಲಿ ಒನ್ಸ್ ಮಾಡಿದರೆ ಸಾಕಾಗುತ್ತೆ ಇದನ್ನು. ಸೊ ಇದಕ್ಕೆ ಏನೇನು ಬೇಕು ಏನು ಅಂತ ನಾನೀಗ ಹೇಳ್ತೀನಿ. ಎಷ್ಟೇ ಬ್ಯುಸಿ ಇದ್ರೂ ನಿಮ್ಮ ಸ್ಕಿನ್ನಿಗೆ, ಹೇರಿಗೆ ಅಂತ ಸ್ವಲ್ಪನಾದರೂ ಟೈಮ್ ಎತ್ತಿಟ್ಕೊಳ್ಳಿ ನೀವು. ನಾನಿಲ್ಲಿ ಇದನ್ನು ಮಾಡೋಕ್ಕೋಸ್ಕರ ಒಂದು ಬೌಲಿಗೆ ಅರ್ಧ ಸ್ಪೂನಷ್ಟು ಟೀ ಸ್ಪೂನಷ್ಟು ನಾನಿಲ್ಲಿ ಆರೆಂಜ್ ಪೀಲ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥದ್ದು, ಕಲರ್ ನೋಡುವಾಗಲೇ ಗೊತ್ತಾಗುತ್ತೆ. ಅದಕ್ಕೆ 1 ಸ್ಪೂನಷ್ಟು ಹನಿನ ಹಾಕ್ಕೊಳ್ತಿದ್ದೀನಿ. ಇದು ಅಷ್ಟೇ ಪ್ಯೂರ್ ಹನಿ. ಇದೆರಡನ್ನೂ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇರುವಂಥ ಎಲ್ಲ ಬೆನಿಫಿಟ್ನು ನಾನಿಲ್ಲಿ ಹಾಕಿದ್ದೀನಿ. ಇದನ್ನು ಪಾಸ್ ಮಾಡಿ ಎಲ್ಲ ಓದ್ಕೊಳ್ಳಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ. ಈಗ ನಾನು ಇದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನೀವು ಇದನ್ನು ಥಿಕ್ನೆಸ್ನ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಇದ್ರ ಜೊತೆ ಇನ್ನೂ ಸ್ವಲ್ಪ ಹನಿ ಅಥವಾ ಅಲೋವೆರಾ ಜೆಲ್ ಅಥವಾ ಹಸಿ ಹಾಲು ಅಥವಾ ರೋಸ್ ವಾಟರ್, ಇದಿಷ್ಟರಲ್ಲಿ ಯಾವುದನ್ನಾದರೂ ಹಾಕ್ಕೋಬೋದು, ಅಥವಾ ನೀರನ್ನು ಸಮೇತ ಹಾಕ್ಬೋದು. ಹಾಕಿ ಥಿಕ್ನೆಸ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಇದೇ ಕರೆಕ್ಟ್ ಆಯಿತು ಅಂದರೆ ಇದೆರಡೇ ಸಾಕಾಗುತ್ತೆ. ಇದಿಷ್ಟು. ಸೊ ಈ ಫೇಸ್ ಪ್ಯಾಕು ರೆಡಿ ಆಗಿದೆ. ನೆಕ್ಸ್ಟು ಅದೇ ಥರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಏರಿಗೂ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನೀವು ಏರ್ ಆಯಿಲ್ನ ಶನಿವಾರ ಅಥವಾ ಸೋಮವಾರ, ಬುಧವಾರ ಈ ಮೂರು ದಿನದಲ್ಲಿ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಈ ಏರ್ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೀನಿ. ಏರ್ ಆಯಿಲ್ ಅನ್ನೋಕ್ಕಿಂತ ಏರ್ ಕ್ರೀಮ್ ಅಂತ ಹೇಳ್ಬೋದು. ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಏರ್ ತುಂಬ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ, ಏರ್ ಗೊತ್ತು ಚೆನ್ನಾಗಾಗುತ್ತೆ. ಇದನ್ನು ನೀವು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡ್ಬೋದು. ಏರ್ ತುಂಬ ಡ್ರೈ ಆಗಿದೆ, ರಫ್ ಆಗಿದೆ ಅಂತ ಹೇಳಿದರೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು ಸ್ಕ್ಯಾಲ್ಪಿಗೆ, ಏರಿಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ಬಿಟ್ಟು ಏರ್ ವಾಶ್ನ ಮಾಡ್ಕೊಳ್ಳಿ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡು ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಲ್ಲ, ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಏರ್ ಲೆಂತು ತುಂಬ ಜಾಸ್ತಿ ಇದೆ ಅಂತ ಹೇಳಿದರೆ 1 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ. ಇದಾದ ನಂತರ ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ, ಬಾದಾಮಿ ಎಣ್ಣೆ, ಅಥವಾ ನಿಮಗೆ ಇದು ಇಲ್ಲ ಅಂತ ಹೇಳಿದರೆ ನೀವು ತೆಂಗಿನ ಎಣ್ಣೆ ತೊಗೊಳ್ಳಿ, ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಗ್ಲಿಸರಿನ್ನ ಹಾಕ್ಕೊಳ್ತಿದ್ದೀನಿ. ಇದಿಷ್ಟೇ ಬೇಕಾಗಿರೋದು. ಇದಿಷ್ಟನ್ನು ನಾವೀಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಥರ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಆಯಿಲ್ ಇಲ್ಲ ಅಂತೇಳಿದ್ರು ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ. ಎಲ್ಲಾದರೂ ಹೋಗಬೇಕು ಬೇಗ, ನಮಗೆ ಏರ್ ಆಯಿಲ್ ಅಪ್ಲೈ ಮಾಡಿ ಬೇಗ ವಾಶ್ ಮಾಡಬೇಕು, ಹಾಗೆ ಸ್ಮೂತಾಗಿ ಇರಬೇಕು ಹೇರು ಅಂತೇಳಿದರೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.